ಪ್ರಿವಿಯಸ್ ವಿಡಿಯೋದಲ್ಲಿ 100 ಗಿಂತ ಜಾಸ್ತಿ ಮತ್ತೆ ನಿಯರೆಸ್ಟ್ ನಂಬರ್ ಮತ್ತೆ 100 ಗಿಂತ ಕಡಿಮೆ ನಿಯರೆಸ್ಟ್ ನಂಬರ್ಸ್ ನ ಯಾವ ತರ ಮಲ್ಟಿಪ್ಲೈ ಮಾಡೋದಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕೇಸ್ ವಾಚ್ ಮಾಡಿಲ್ಲ ಅಂದ್ರೆ ವಾಚ್ ಮಾಡಿ. ಮತ್ತೆ ಪ್ರಿವಿಯಸ್ ವಿಡಿಯೋದಲ್ಲಿ 100 ಗಿಂತ ಕಡಿಮೆ ಮತ್ತೆ ನಿಯರೆಸ್ಟ್ ನಂಬರ್ಸ್ ನ ಯಾವ ತರ ಮಲ್ಟಿಪ್ಲೈ ಮಾಡೋದಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ ಜಸ್ಟ್ ಆಸ್ 95 ಇಂಟು 81. ಸೊ 95 100 ಗಿಂತ ಎಷ್ಟು ಕಡಿಮೆ ಇದೆ? -5. 81 100 ಗಿಂತ ಎಷ್ಟು ಕಡಿಮೆ ಇದೆ? -19 ಅಲ್ವಾ? ಸೊ ಈಗ ನೆಕ್ಸ್ಟ್ ಏನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ 5 19s are 95 or 19 5s are 95. 95 ಈಗ ನೋಡಿ 81 ಪ್ಲಸ್ 81 -5 ಎಷ್ಟು ನೋಡಿ? 81 -5 ಆದ್ರೂ ಮಾಡಬಹುದು ಅಥವಾ 95 -19 ಆದ್ರೂ ಮಾಡಬಹುದು. ಸೊ 81 -5 ಎಷ್ಟು? 76 ಅಲ್ವಾ? 76 ಆನ್ಸರ್ ಬಂತು. ಈಗ ಓಕೆ, 100 ಗಿಂತ ಜಾಸ್ತಿ ಮತ್ತೆ ನಿಯರೆಸ್ಟ್ ನಂಬರ್ ಮತ್ತೆ 100 ಗಿಂತ ಕಡಿಮೆ ನಿಯರೆಸ್ಟ್ ನಂಬರ್ ನ ಯಾವ ತರ ಮಲ್ಟಿಪ್ಲೈ ಮಾಡೋದು ಅಂತ ನೋಡಿದ್ವಿ. ಈಗ ಒಂದು 100 ಗಿಂತ ಜಾಸ್ತಿ ನಿಯರೆಸ್ಟ್ ನಂಬರ್ ಮತ್ತೆ 100 ಗಿಂತ ಕಡಿಮೆ ನಿಯರೆಸ್ಟ್ ನಂಬರ್ ಕೊಟ್ಟಾಗ ಯಾವ ತರ ಮಾಡೋದು? ಓಕೆನಾ? ಅದು ಒಂದು ಎಕ್ಸಾಂಪಲ್. ಓಕೆ, ಕೇರ್ಫುಲ್ ಆಗಿ ವಾಚ್ ಮಾಡಿ. 102 ಇಂಟು 87. ಓಕೆ, ಇಲ್ಲಿ ನೋಡಿ, ಇಲ್ಲಿ 102 ಅನ್ನೋದು 100 ಗಿಂತ ಜಾಸ್ತಿ ಇದೆ. 87 ಅನ್ನೋದು 100 ಗಿಂತ ಸ್ವಲ್ಪ ಕಡಿಮೆ ಇದೆ ಅಲ್ವಾ? ಈಗ ನೋಡಿ, 102 100 ಗಿಂತ ಎಷ್ಟು ಜಾಸ್ತಿ ಇದೆ? +2. 87 ಅನ್ನೋದು 100 ಗಿಂತ ಎಷ್ಟು ಕಡಿಮೆ ಇದೆ? -13 ಅಲ್ವಾ? ಈಗ ಪ್ಲಸ್ ಇಂಟು ಮೈನಸ್ ಇಸ್ ನಿಮಗೆ 9th 10th ಅಲ್ಲೆಲ್ಲ ಓದಿರ್ತೀರಾ. ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಅದು ಗೊತ್ತಿರ್ಬೇಕು. ಈಗ ನೋಡಿ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 2 13s are 26 ಅಲ್ವಾ? ಈಗ ನೋಡಿ, -26 ಬಂದಿದೆ. ಈಗ ಇಲ್ಲಿ -26 ನ ಬರ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ? ಸೊ ಈ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ -26 ನ 100 ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ಏನ್ ಮಾಡ್ಬೇಕು? 100 ಇಂದ ಈ -26 ನ ಸಬ್ಟ್ರಾಕ್ಟ್ ಮಾಡಬೇಕು. ಎಷ್ಟು ಬರುತ್ತೆ? 74 ಬರುತ್ತೆ ಅಲ್ವಾ? 74 + 26 74 + 26 is 100 ಅಲ್ವಾ? ಓಕೆ, ಈ 74 ನ ಬರ್ಕೋಬೇಕು. 74. ಓಕೆ, ಇಸ್ ಇಟ್ ಕ್ಲಿಯರ್? ಐ ಹೋಪ್ ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ಏನ್ ಮಾಡಬೇಕು? ಈಗ ನೋಡಿ, 87 + 2 ಆದ್ರೂ ಮಾಡ್ಕೋಬಹುದು ಅಥವಾ 102 - 13 ಆದ್ರೂ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಕ್ವಿಕ್ ಆಗಿ ಮಾಡಕ್ಕಾಗತ್ತೆ ಅದನ್ನ ಮಾಡಿ. ನೋಡಿ, 87 + 2 ನನಗೆ ಬೇಗ ಮಾಡಬಹುದು. 87 + 2 is 89. ಸೊ 89 ಬರುತ್ತೆ ಅಲ್ವಾ? 89 ಬಂದಾಗ ಏನ್ ಮಾಡಬೇಕು ಅಂತಂದ್ರೆ 89 ಬರ್ಕೋಬಾರ್ದು. ಇಲ್ಲಿ ನೋಡಿ, ಈ -26 ನ 100 ಇಂದ ಸಬ್ಟ್ರಾಕ್ಟ್ ಮಾಡಿದ್ದೀನಿ ಅಲ್ವಾ? ಸೊ 100 ಇಂದ ಸಬ್ಟ್ರಾಕ್ಟ್ ಮಾಡಿರೋದ್ರಿಂದ ಈ 89 ಇಂದ -1 ಮಾಡಬೇಕು. ಇಲ್ಲಿ 88 ಬರುತ್ತೆ. ಓಕೆ, ಈ 88 ನ ಇಲ್ಲಿ ಬರ್ಕೋಬೇಕು. 8874. This is our answer. Let's see one more example. 112 into 87. ಈಗ ನೋಡಿ, ಈ 12 ಅನ್ನೋದು 100 ಗಿಂತ ಎಷ್ಟು ಜಾಸ್ತಿ ಇದೆ? +12 ಅಲ್ವಾ? 87 ಅನ್ನೋದು 100 ಗಿಂತ ಎಷ್ಟು ಕಡಿಮೆ ಇದೆ? -13. ಈಗ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕಲ್ವಾ? ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಅಲ್ವಾ? -12 13s 12 13s ಇಲ್ಲಿ 156 ಬರುತ್ತೆ. ಹೇಗಪ್ಪ ಅಂದ್ರೆ 12 10s 120, 12 3s 36. 120 + 36 is 156. ಸೊ -156 ಬರುತ್ತೆ. ಓಕೆ, ಈ -156 ನ ಇಲ್ಲಿ ಬರ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ? ಮತ್ತೆ 100 ಇಂದ ಸಬ್ಟ್ರಾಕ್ಟ್ ಮಾಡ್ಬೋದು. ಬಟ್ 100 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಮೈನಸ್ ವ್ಯಾಲ್ಯೂ ಬರುತ್ತೆ ಅಲ್ವಾ? -56 ಬರುತ್ತೆ.
ಸೊ -56 ನ ಬರ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 200 ಇಂದ ಸಬ್ಟ್ರಾಕ್ಟ್ ಮಾಡ್ಬೇಕು ಈ -156 ನ. 200 minus 156 is 44. ಈ 44 ನ ನಾವು ಇಲ್ಲಿ ಬರ್ಕೋಬೇಕು. ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ 87 ಪ್ಲಸ್ 12 ಎಷ್ಟು 99 ಅಲ್ವಾ. ಈಗ 99 ಬರುತ್ತೆ ಅನ್ಕೊಳ್ಳಿ. 99 ಬಂದಿದೆ, 99 ಬರ್ಕೋಬಾರ್ದು. ಇಲ್ಲಿ ನೋಡಿ, ಈ 200 ಇಂದ -156 ಮಾಡಿದೀವಲ್ವಾ. ಸೊ ಅದರಿಂದ ಈ 99 ಇಂದ 2 ನ ಸಬ್ಟ್ರಾಕ್ಟ್ ಮಾಡಬೇಕು. 99 - 2 ಎಷ್ಟು 97. ಈ 97 ನ ಇಲ್ಲಿ ಬರ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ 100 ಇಂದ ಸಬ್ಟ್ರಾಕ್ಟ್ ಮಾಡಿದಾಗ -1 ಮಾಡಬೇಕು. 200 ಇಂದ ಸಬ್ಟ್ರಾಕ್ಟ್ ಮಾಡಿದಾಗ -2 ಮಾಡಬೇಕು. ಅರ್ಥ ಆಯ್ತು ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಪಾಸ್ ಮಾಡಿ ಮತ್ತೆ ಇನ್ನೊಂದ್ಸಲ ನೋಡಿ. ಓಕೆ, ದಿಸ್ ಇಸ್ ಅವರ್ ಆನ್ಸರ್. ಓಕೆ, ಇದು ಓಕೆ. ಜಸ್ಟ್ ಅಸ್ಯೂಮ್ ಈ ತರ ನಂಬರ್ಸ್ ಕೊಟ್ಟಾಗ, ಓಕೆ, ಹೋಲ್ ನಂಬರ್ಸ್ ಕೊಟ್ಟಾಗ ಮಲ್ಟಿಪ್ಲೈ ಮಾಡ್ಬೋದು. ಜಸ್ಟ್ ಅಸ್ಯೂಮ್ ಇಲ್ಲಿ ಡೆಸಿಮಲ್ ನಂಬರ್ಸ್ ಕೊಟ್ಟಿದ್ರೆ ಅನ್ಕೊಳ್ಳಿ, 9.5, 8.1 ಈ ತರ ಕೊಟ್ಟಾಗ ಯಾವ ತರ ಮಾಡೋದು. ಈಗ ಅಸ್ಯೂಮ್ ಮಾಡ್ಕೊಳ್ಳಿ 9.5 ಇಂಟು 8.1 ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ಸೇಮ್ ಆನ್ಸರ್ ಬರುತ್ತೆ, ಬಟ್ ಪಾಯಿಂಟ್ ಎಲ್ಲಿ ಇಡ್ಬೇಕು ಅನ್ನೋದೇ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಸೊ ವೆರಿ ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿ ಈ 8.1 ಅಲ್ಲಿ ರೈಟ್ ಸೈಡ್ ಇಂದ, ಓಕೆ, ರೈಟ್ ಸೈಡ್ ಇಂದ ಎಷ್ಟು ನಂಬರ್ ಬಿಟ್ಟು ಪಾಯಿಂಟ್ ಇದೆ? ಒಂದು ನಂಬರ್ ಬಿಟ್ಟು ಪಾಯಿಂಟ್ ಇದೆ ಅಲ್ವಾ. ಇಲ್ಲಿ ಒಂದು ನಂಬರ್ ಬಿಟ್ಟು ಪಾಯಿಂಟ್ ಇದೆ. ಈ ನಂಬರ್ ಅಲ್ಲಿ ಒಂದು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಸೊ ಟೋಟಲ್ 2 ಡಿಜಿಟ್ ಬಿಟ್ಟು ನಾವು ಆನ್ಸರ್ ಅಲ್ಲಿ ಪಾಯಿಂಟ್ ಇಟ್ಕೋಬೇಕು. ಓಕೆ, ಈ ನಂಬರ್ ಅಲ್ಲಿ ಒಂದು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ, ಈ ನಂಬರ್ ಅಲ್ಲೂ ಒಂದು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ನಾವು ಆನ್ಸರ್ ಅಲ್ಲಿ ಎಲ್ಲಿ ಡಿಜಿಟ್ ಇಡಬೇಕು? ರೈಟ್ ಸೈಡ್ ಇಂದ 2 ಡಿಜಿಟ್ ನ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. 1, 2 ಇಲ್ಲಿ ಪಾಯಿಂಟ್ ಇಟ್ಕೋಬೇಕು. ಆನ್ಸರ್ ಏನಾಗುತ್ತೆ? 76.95 ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಅಸ್ಯೂಮ್ ಇಲ್ಲಿ 1.02 ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಇಲ್ಲಿ 8.7 ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ಆನ್ಸರ್ ಅಲ್ಲಿ ಎಲ್ಲಿ ಪಾಯಿಂಟ್ ಇಡಬೇಕು ಅನ್ನೋದು ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ವೆರಿ ಸಿಂಪಲ್. ಈ ನಂಬರ್ ಅಲ್ಲಿ ರೈಟ್ ಸೈಡ್ ಇಂದ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ? ಒಂದು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಈ ನಂಬರ್ ಅಲ್ಲಿ ರೈಟ್ ಸೈಡ್ ಇಂದ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ? 1, 2 ಇಲ್ಲಿದೆ ಪಾಯಿಂಟ್. ಸೊ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ ಈ ನಂಬರ್ ಅಲ್ಲಿ. ಈ ನಂಬರ್ ಅಲ್ಲಿ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಟೋಟಲ್ 3 ಡಿಜಿಟ್ ನ ಬಿಟ್ಟು ಆನ್ಸರ್ ಅಲ್ಲಿ ಪಾಯಿಂಟ್ ಇಟ್ಕೋಬೇಕು. ಸೊ ರೈಟ್ ಸೈಡ್ ಇಂದ 1, 2, 3 ಇಲ್ಲಿ ಪಾಯಿಂಟ್ ಇಟ್ಕೋಬೇಕು. 8.874 ಇಸ್ ಅವರ್ ಆನ್ಸರ್. ಸೊ ಈಗ ಇನ್ನೊಂದು ನೋಡೋಣ. 1.12 ಅನ್ಕೊಳ್ಳಿ, 8.7 ಅನ್ಕೊಳ್ಳಿ. ಓಕೆ, 8.7 ಬೇಡ, 0.87 ಅನ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಈ ನಂಬರ್ ಅಲ್ಲಿ ರೈಟ್ ಸೈಡ್ ಇಂದ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಈ ನಂಬರ್ ಅಲ್ಲೂ ಅಷ್ಟೇ ರೈಟ್ ಸೈಡ್ ಇಂದ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ ಅಲ್ವಾ. ಸೊ ಆನ್ಸರ್ ಅಲ್ಲಿ 4 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. ಇಲ್ಲಿ 1, 2, 3, 4 ರೈಟ್ ಸೈಡ್ ಇಂದ 1, 2, 3, 4 ಇಲ್ಲಿ ಇಡಬೇಕು ಪಾಯಿಂಟ್. 0.9744 ಈ ತರ ಪಾಯಿಂಟ್ ಇಟ್ಕೋಬೇಕು ಆನ್ಸರ್. ಐ ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್. ಇನ್ ಕೇಸ್ ಇದು ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಪಾಸ್ ಮಾಡಿ ವಾಚ್ ಮಾಡಿ, ಇಲ್ಲ ಅಂತಂದ್ರೆ ಪ್ರೀವಿಯಸ್ ವಿಡಿಯೋಸ್ನ ವಾಚ್ ಮಾಡಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಪ್ಲೀಸ್ ಏನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಪ್ರೀವಿಯಸ್ ವಿಡಿಯೋಸ್ನ ವಾಚ್ ಮಾಡಿ ಮತ್ತೆ ಈ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು.